ಪಗಡಿಯಾಟದ ಮಂಡಲವನ್ನ ರಚಿಸ್ತಾ ಇದ್ದಾರೆ. ಪಗಡಿಯಾಟದ ಮಂಡಲವನ್ನ ರಚನೆ ಮಾಡಾಯ್ತು. ತನ್ನ ದೇಹದ ಮೇಲಿರ್ತಕ್ಕಂಥ ಒಡವೆಗಳ ಒಳಗಡೆ ಇರುವ ಮುತ್ತುಗಳನ್ನ ತಗೊಂತಾ ಇದ್ದಾಳೆ, ತನ್ನ ಕಾಯಿಯಾಗಿ ಬಳಸಿ. ಶಿವನ ಜಟಾಭಾಗದಿಂದ ಒಂದು ಅಂಶ ಬಂದು ಶಂಕರರ ದೇಹವನ್ನ ಸೇರ್ತಾ ಇದೆ. ತೆಗೆದುಕೊಂಡು ಬಂದು ನೋಡಿದ್ರು ಕೂಡ ಈ ಬಾರಿಯೂ ವಿಷ್ಣು ಸಹಸ್ರನಾಮ. ಆಗ ಶರೀರವಾಣಿ ಆಗತ್ತಂತೆ, ಮೊದಲು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರೆ. ತಾಯಿ ಸಂಕಲ್ಪವನ್ನ ಮಾಡಿಕೊಂಡು ಪಗಡೆಯನ್ನ ಸೃಷ್ಟಿಸ್ತಾ ಇದ್ದಾಳೆ. ನನಗೆ ಬೇಕಾದ ಗರ ನನಗೆ ಬೀಳ್ಲಿ, ನೀನು ನವಾವರಣ ಪೂಜಿತೆ, ನವಾವರಣ ಪಂಡಿತೆ. ಹಾಗಾಗಿ 9 ಬಿದ್ದಿದೆ. ಅಂತವನೇ ಶಂಕರ, ಬಾಲಶಂಕರ. ಬಾಲಶಂಕರನ ಪ್ರತಿರೂಪದಲ್ಲಿ ಹುಟ್ಟಿರುವವರೇ ಈ ಶಂಕರಾಚಾರ್ಯರು. ಈಗ ಪಗಡೆಯಾಟನ ಆಡಬೇಕು ನೋಡಿ. ಪಗಡೆಯಾಟವನ್ನ ಆಡಬೇಕು ಅಂದ್ರೆ ಮಂಡಲವನ್ನ ಬರಿಬೇಕು, ಮಂಡಲವನ್ನ ಚಿತ್ರಿಸ್ಬೇಕು. ಅವರಿರೋದು ದೇವಸ್ಥಾನದಲ್ಲಿ. ಹಾಗಾದ್ರೆ ಆ ಮಂಡಲವನ್ನ ಹೇಗೆ ರಚಿಸ್ಬೇಕು? ಆಗಿನ ಕಾಲದಲ್ಲಿ ಬಳಪ ಯಾವುದೇ ವಸ್ತು ಇರಲಿಲ್ಲ. ಶಂಕರಾಚಾರ್ಯರು ಗುಡಿ ಬಳಿ ಹೋಗ್ತಾರೆ. ಅಮ್ಮನವರ ಅರಿಶಿಣ, ಕುಂಕುಮ, ಚಂದನ ಇರುತ್ತೆ. ಆ ಅರಿಶಿಣ, ಕುಂಕುಮ, ಚಂದನವನ್ನ ಬಳಸಿಕೊಂಡು ಪಗಡಿಯಾಟದ ಮಂಡಲವನ್ನ ರಚಿಸ್ತಾ ಇದ್ದಾರೆ. ಪಗಡಿಯಾಟದ ಮಂಡಲವನ್ನ ರಚನೆ ಮಾಡಾಯ್ತು. ಕಾಯಿಗಳು ಬೇಕು ಈಗ ಆಟವನ್ನ ಆಡಲಿಕ್ಕೆ. ಶಂಕರಾಚಾರ್ಯರು ಹೋಗಿ ಆ ಏಕ ಮರಕತ ಶಿಲೆಯ ಪಾದದ ಬಳಿ ಇರ್ತಕ್ಕಂಥ ಅಮ್ಮನವರ ಹೂವುಗಳನ್ನ ತಗೊಳ್ತಾ ಇದ್ದಾರೆ. ಆ ಬಿಡಿ ಹೂವನ್ನ ತೆಗೆದುಕೊಂಡು ತಮ್ಮ ಕಾಯಿಗಳಾಗಿ ಮಾಡಿಕೊಂಡ್ರೆ, ಜಗನ್ಮಾತೆ ತನ್ನ ದೇಹದ ಮೇಲಿರ್ತಕ್ಕಂಥ ಒಡವೆಗಳ ಒಳಗಡೆ ಇರುವ ಮುತ್ತುಗಳನ್ನ ತಗೊಂತಾ ಇದ್ದಾಳೆ ತನ್ನ ಕಾಯಿಯಾಗಿ ಬಳಸಲಿಕ್ಕೆ. ಒಂದೇ ಬಣ್ಣದ ಮುತ್ತನ್ನು ತಗೊಂಡ್ರೆ ಕಾಯಿಗಳು ಯಾವುದು ಅಂತ ಗೊತ್ತಾಗಲ್ಲ. ಹಾಗಾಗಿ ನವರತ್ನ ಖಚಿತವಾದಂತಹ ಹರಳುಗಳನ್ನ ತಾಯಿ ತಗೊಳ್ತಾ ಇದ್ದಾಳೆ. ಕೆಂಪು, ಹಸಿರು, ನೀಲಿ, ಹೀಗೆ. ಈಗ ಇಬ್ಬರಿಗೂ ಪಂದ್ಯ ಶುರುವಾಗಬೇಕು. ಈ ಪಂದ್ಯ ಶುರುವಾಗುವ ಮೊದಲು ಶಂಕರರು ಒಂದು ಕ್ಷಣ ತಮ್ಮ ಕಣ್ಣನ್ನು ಮುಚ್ಚಿಕೊಳ್ತಾ ಇದ್ದಾರೆ. ಪಕ್ಕದಲ್ಲೇ ಇರ್ತಕ್ಕಂಥ ಸುಂದರೇಶ್ವರನ ಲಿಂಗದಿಂದ ತಾಯಿಗೆ ಗೊತ್ತಾಗದ ಹಾಗೆ ಶಿವನ ಜಟಾಭಾಗದಿಂದ ಒಂದು ಅಂಶ ಬಂದು ಶಂಕರರ ದೇಹವನ್ನ ಸೇರ್ತಾ ಇದೆ. ಈ ಒಂದು ದೃಶ್ಯವನ್ನ ತಾಯಿ ನೋಡ್ಲಿಲ್ಲ. ಪಗಡೆಯಾಟ ಪ್ರಾರಂಭ ಆಗಬೇಕು. ಅದಕ್ಕೂ ಮೊದಲು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಅಮ್ಮ ಜಗನ್ಮಾತೆ, ಈ ಒಂದು ಕ್ಷಣ ಏನಿದೆ, ಲೋಕವೇ ನೆನ್ಪಿಟ್ಕೊಳ್ತಕ್ಕಂಥ ಕ್ಷಣ, ನನ್ನ ಹುಟ್ಟಿನಲ್ಲಿ ಸಾರ್ಥಕವಾಗ್ತಾ ಇರ್ತಕ್ಕಂಥ ಕ್ಷಣ. ಈ ಕಾಲವನ್ನ ವ್ಯರ್ಥ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲಮ್ಮ. ನಾನು ಹಲವು ಬಾರಿ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರಿಬೇಕು ಅನ್ಕೊಂಡೆ, ಅಂದ್ರೆ ಅರ್ಥವನ್ನ ಬರಿಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಆಗೋದೇ ಇಲ್ಲ. ಇದಕ್ಕೂ ಒಂದು ಸಣ್ಣ ಕತೆ ಇದೆ. ಶಂಕರಾಚಾರ್ಯರು ಒಂದ್ಸಲ ಏನ್ ಮಾಡ್ತಾರೆ ಅಂದ್ರೆ, ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರಿಬೇಕು ಅಂತ ಕೂತ್ಕೊಂಡು ಶಿಷ್ಯನಿಗೆ ಹೇಳ್ತಾರೆ ಲಲಿತಾ ಸಹಸ್ರನಾಮದ ಪುಸ್ತಕವನ್ನ ತೆಗೆದುಕೊಂಡು ಬರ್ಲಿಕ್ಕೆ. ಶಿಷ್ಯ ಹೋಗ್ತಾನೆ, ಲಲಿತಾ ಸಹಸ್ರನಾಮದ ಪುಸ್ತಕವನ್ನ ತಗೊಂಡು ಬಂದು ಶಂಕರಾಚಾರ್ಯರಿಗೆ ಕೊಡ್ತಾರೆ. ಶಂಕರ ತೆಗೆದು ನೋಡಿದ್ರೆ ವಿಷ್ಣು ಸಹಸ್ರನಾಮ. ತಪ್ಪಾಗಿ ತಂದಿರಬಹುದು ಅಂತ ಮತ್ತೆ ಕಳಿಸ್ತಾರೆ. ಮತ್ತೆ ಹೋಗಿ ಲಲಿತಾ ಸಹಸ್ರನಾಮದ ಪುಸ್ತಕವನ್ನೇ ತೆಗೆದುಕೊಂಡು ಬಂದು ನೋಡಿದ್ರು ಕೂಡ ಈ ಬಾರಿಯೂ ವಿಷ್ಣು ಸಹಸ್ರನಾಮ. ಆಗ ಶರೀರವಾಣಿ ಆಗತ್ತಂತೆ, ಮೊದಲು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರೆ, ತದನಂತರ ಲಲಿತಾ ಸಹಸ್ರನಾಮ ಅಂತ. ಅಲ್ಲಿಂದ ಇಲ್ಲಿಯ ತನಕ ಶಂಕರಾಚಾರ್ಯರಿಗೆ ಎಲ್ಲ ಸ್ತೋತ್ರಗಳ ಬಗ್ಗೆ ಬರೆದಿದ್ರು ಕೂಡ ಲಲಿತಾ ಸಹಸ್ರನಾಮವನ್ನ ಬರೀಲಿಕ್ಕಾಗಿರ್ಲಿಲ್ಲ. ಅಮ್ಮನವರನ್ನ ಕುರಿತು ಸೌಂದರ್ಯ ಲಹರಿಯ ಒಂದು ವರ್ಣನೆಯನ್ನ ಮಾಡಿದ್ರು ಕೂಡ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೀಲಿಕ್ಕಾಗ್ಲಿಲ್ಲ. ಆ ಕೊರಗು ನನ್ನಲ್ಲಿ ಉಂಟಾಗ್ಬಿಟ್ಟಿದೆ ತಾಯಿ. ಹಾಗಾಗಿ ಈ ಒಂದು ಸಮಯವನ್ನ ವ್ಯರ್ಥ ಮಾಡದೆ ನಾನು ಏನ್ ಮಾಡ್ತೀನಿ ಅಂದ್ರೆ, ನಿನ್ನ ನಾಮಗಳನ್ನ ಹೇಳ್ತಾ, ನಿನ್ನ ಬಗ್ಗೆ ಹೊಗಳ್ತಾ ನಾನು ಆಟವನ್ನ ಆಡ್ಬೋದ ತಾಯಿ? ಪುತ್ರ, ಕಂದ, ಖಂಡಿತವಾಗ್ಲೂ ಮಾಡಪ್ಪ. ನನಗೂ ನಿನ್ನ ಕವಿತ್ವವನ್ನ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ತಾಯಿನೇ ಕೋರ್ಕೊಳ್ತಾಳಂತೆ. ಹಾಗಾದ್ರೆ ಪಗಡೆಯಾಟವನ್ನ ನೀನೇ ಸೃಷ್ಟಿಸು ಜಗನ್ಮಾತೆ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾಳೆ. ತಾಯಿ ಸಂಕಲ್ಪವನ್ನ ಮಾಡಿಕೊಂಡು ಪಗಡೆಯನ್ನ ಸೃಷ್ಟಿಸ್ತಾ ಇದ್ದಾಳೆ. ನನಗೆ ಬೇಕಾದ ಗರ ನನಗೆ ಬೀಳ್ಲಿ. ಗರ ಅಂದ್ರೆ ಸಂಖ್ಯೆ. ಪಗಡೆಯಾಟದಲ್ಲಿ 2 ದಾಳಗಳಿರ್ತದೆ. 2 ದಾಳಗಳ ಮೊತ್ತವನ್ನ ಕೂಡಿಸಿ ಒಂದು ಮುಂದೆ ಕಾಯಿಯನ್ನು ನಡೆಸ್ತಕ್ಕಂಥದ್ದು ಪಗಡೆಯಾಟದ ನಿಯಮ. ನಿನಗೆ ಬೇಕಾದ, ನಿನಗೆ ಮಗು, ನನಗೆ ಬೇಕಾದ ಗರ ನನಗೆ ಅಂತ ತಾಯಿ ಸೃಷ್ಟಿ ಮಾಡಿ ಪಗಡೆಯನ್ನ ಸೃಷ್ಟಿ ಮಾಡಿದ್ಲು. ಮೊಟ್ಟ ಮೊದಲು ನೀನೇ ಹಾಕು ಬಾಲಕ ಅಂತ ಪಗಡಿಯನ್ನ ಶಂಕರಾಚಾರ್ಯರಿಗೆ ಕೊಟ್ರೆ, ಶಂಕರಾಚಾರ್ಯರು ಪರಮೇಶ್ವರನ ಪ್ರಾರ್ಥಿಸಿಕೊಂಡು, ಪರಮೇಶ್ವರ, ಹೇ ಸುಂದರೇಶ್ವರ,
ನಿನ್ನ ಸಂಕಲ್ಪದೊಂದಿಗೆ ನಾನು ಇದನ್ನು ಶುರು ಮಾಡ್ತಾ ಇದ್ದೇನೆ. ತಾಯಿಯ ತಾಮಸ ರೂಪವನ್ನು ಕಳೆಬೇಕು, ಉಗ್ರ ಬೀಜಾಕ್ಷರಗಳನ್ನು ಕಳೆದು ಸಾತ್ವಿಕ ಬೀಜಾಕ್ಷರಗಳನ್ನು ತುಂಬಿಸ್ತಕ್ಕಂಥ ಶಕ್ತಿಯನ್ನು ಕೊಡುವಂತ ಶಂಕರಾಚಾರ್ಯರು ಹಾಕ್ತಾ ಇದ್ದಾರೆ. ಬಿದ್ದಂತಹ ಗರ 9. ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ತಾಯಿ 5, 4, 9 ಆಯ್ತು ಅಂದ್ರೆ ನೀನು ನವಾವರಣ ಪೂಜಿತೆ, ನವಾವರಣ ಪಂಡಿತೆ, ಹಾಗಾಗಿ 9 ಬಿದ್ದಿದೆ ಅಂತ ಸಂತೋಷದಿಂದ ತಮ್ಮ ಕಾಯಿಯನ್ನು ನಡೆಸ್ತಾ ಇದ್ದಾರೆ. ತಾಯಿ ಹಾಕ್ತಾ ಇದ್ದಾಳೆ. ಈ ಬಾರಿ 5 ಬೀಳ್ತಾ ಇದೆ, 4, 1. ತಾಯಿ ನೀನು ಪಂಚ ಷಟ್ಪೀಠ ರೂಪಿಣಿ, ಪಂಚ ವಿಶೃಂಖಲ, ಹಾಗಾಗಿ 5 ಬಿದ್ದಿದೆ ತಾಯಿ ಅಂತ ಕಾಯಿಯನ್ನು ನಡೆಸ್ತಾ ಇದ್ದಾರೆ. ತಾಯಿ 7 ಬಿತ್ತು, ನೀನು ಸಪ್ತ ಮಾತೃಕೆ, ಸಪ್ತ ವಿದ್ಯೆಗಳಿಗೆ ಒಡತಿ, ನೀನು ಸಪ್ತ ಲೋಕಗಳಿಗೆ ಒಡತಿ ಅಂತ ಕಾಯಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ವಿಜಯ ವಿಮಲ ವಂದ್ಯ ವಂದಾರು ಜನ ವತ್ಸಲ, ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲ ವಾಸಿನಿ. ಅಂದ್ರೆ ಮಂಡಲದಲ್ಲಿ ಕಾಯಿಯನ್ನು ನಡೆಸ್ತಾ ಅವ್ರು ಹೇಳ್ತಾ ಇದ್ದಾರೆ. ತಾಯಿ ಕೇಳ್ತಾ ಇದ್ದಾಳೆ, ಬಾಲಕ ವಿಜಯ ಅಂತ ಹೇಳ್ತಾ ಇದೀಯಾ, ಹಾಗಾದ್ರೆ ನಿನ್ನ ಮಾತಿನ ಅರ್ಥ ನನಗೇ ವಿಜಯ ಅಂತನ ಅಂತ. ಶಂಕರಾಚಾರ್ಯನಕ್ಕೆ ಹೇಳ್ತಾ, ಜಗನ್ಮಾತೆ ಹೌದು ವಿಜಯ ಅಂತ, ಆದ್ರೆ ನಿನ್ನ ಲಲಿತಾ ಸಹಸ್ರನಾಮದಲ್ಲಿ ಮತ್ತೊಂದು ಪದ ಬರುತ್ತೆ, ಸೋಲು ಅಂತಕ್ಕಂಥ ಒಂದು ಅರ್ಥವನ್ನ ನೀಡ್ತಕ್ಕಂಥ ಒಂದು ಪದ ಬರುತ್ತೆ, ಹಾಗಾದ್ರೆ ಅದು ನಿನ್ನ ನಾಮವೇ, ಹಾಗಾದ್ರೆ ಇದಕ್ಕೆ ನೀನು ಒಪ್ತ್ಯಾ ಅಂತ ಕೇಳ್ತಾರೆ. ತಾಯಿ ಆಶ್ಚರ್ಯ ಆಗ್ತಾಳೆ, ಎಷ್ಟು ಚಾತುರ್ಯತೆ ಇದೆ ಬಾಲಕನಿಗೆ. ಸೋಲನ್ನು ಕೂಡ ಗೆಲುವನ್ನು ಕೂಡ ಹೊಂದಿಸಿ ಹೇಳ್ತಾ ಇದ್ದಾನಲ್ಲ. ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಸಾಮಾನ್ಯ, ಎರಡನ್ನೂ ಸರಿಸಮಾನವಾಗಿ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಬಾಲಕ ಹೇಳ್ತಾ ಇದ್ದಾನೆ ಅಂತ ತಾಯಿ ಆಶ್ಚರ್ಯಚಕಿತಳಾಗ್ತಾಳೆ. ಆಡ್ತಾ ಇದ್ದಾರೆ, ಆಡ್ತಾ ಆಡ್ತಾ ಸಮಯದ ಪರಿವೇ ಇಲ್ಲ. 4 ಜಾವಗಳು ರಾತ್ರಿ ಕಳಿಬೇಕು, ಈಗಾಗಲೇ 3 ಜಾವ ಕಳೆದೇ ಹೋಗ್ಬಿಟ್ಟಿದೆ. ಆ 3 ಜಾವದ ಸೂಚನೆಯಾಗಿ ಗಂಠಾ ಶಬ್ದವಾಗಿದೆ. ತಾಯಿ ಮೈ ಮರೆತಿದ್ದವಳು ಆಶ್ಚರ್ಯಚಕಿತಳಾಗಿ ಎದ್ದು ನೋಡ್ತಾ ಇದ್ದಾಳೆ. ತಾಯಿ ಹೋಗ್ಬೇಕಾಗಿತ್ತು ತಾಮಸ ಕಾರ್ಯಕ್ಕೆ, ಆದ್ರೆ ಆಟ ಆಡ್ತಾ ಆಡ್ತಾ ಎಲ್ಲವನ್ನ ಮರೆತೋಗ್ಬಿಟ್ಟಿದ್ದಾಳೆ. ಯಾರಿರಬಹುದು ಈ ಬಾಲಕ? ನನ್ನನ್ನೇ ಮಾಯ ಶಕ್ತಿಯಿಂದ ಈ ಆಟದಲ್ಲಿ ತಲ್ಲೀನಂತೆ ಮಾಡ್ಬಿಟ್ನಲ್ಲ. ಇನ್ನು ಕೇವಲ 1 ಜಾವವಿದೆ, ಆ 1 ಜಾವ ಕಳೆದ್ಬಿಟ್ರೆ ಭೂಪಾಲ ರಾಗದೊಂದಿಗೆ ಸುಪ್ರಭಾತ ಸೇವೆಯನ್ನ ಮಾಡಲಿಕ್ಕೆ ಪುರೋಹಿತರು, ವಾದ್ಯದವರು, ಮೇಳದವರು ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ. ನಾನು ಮತ್ತೆ ಸಾತ್ವಿಕ ರೂಪಕ್ಕೆ ಹೋಗಬೇಕಾಗತ್ತೆ, ನಾನು ಇಲ್ಲಿ ಈ ರೀತಿ ಕೂರ್ಲಿಕ್ಕೆ ಆಗೋದಿಲ್ಲ. ಇನ್ನು ಅತ್ಯಂತ ವೇಗವಾಗಿ ಇವನನ್ನು ಸೋಲಿಸ್ಬೇಕಲ್ಲ, ಏನಾದ್ರೂ ಮಾಡಬೇಕಲ್ಲ ಅಂತ ತಾಯಿ ಆಶ್ಚರ್ಯಚಕಿತಳಾಗಿ ಆಟವನ್ನ ಅತಿ ವೇಗವಾಗಿ ಮುಂದುವರಿಸ್ತಾ ಇದ್ದಾಳೆ. ಅತಿ ವೇಗವಾಗಿ ಪಗಡೆಯನ್ನು ಹಾಕ್ತಾ ಇದ್ದಾಳೆ. ಶಂಕರಾಚಾರ್ಯರಿಗೆ ಭಯವೇ ಇಲ್ಲ, ನಗ್ನಗ್ತಾ ಆಡ್ತಾ ಇದ್ದಾರೆ. ತಾಯಿ ನಗ್ತಾ ಹೇಳ್ತಾ ಇದ್ದಾಳೆ, ಶಂಕರ ಇಗೋ ನನ್ನ ಎಲ್ಲ ಕಾಯಿಗಳು ಹಣ್ಣಾಗ್ಲಿಕ್ಕೆ ಬಂದ್ಬಿಡ್ತು, ಇನ್ನು 2 ದಾಳದಲ್ಲಿ ನಾನು ಗೆದ್ದು ಬಿಡ್ತೀನಿ ಅಂತ 2 ದಾಳಗಳನ್ನು ಹುರುಳಿಸಿದ್ಲು. ತಾಯಿಯ ಎಲ್ಲ ಕಾಯಿಗಳು ಹಣ್ಣಾಗೋಯ್ತು, ತಾಯಿ ಗೆದ್ದು ಬಿಟ್ಲು. ತಾಯಿ ಹೇಳ್ತಾ ಇದ್ದಾಳೆ, ಬಾಲಕ ನಾನೇ ಗೆದ್ದೆ, ಆದ್ರೆ ನಿನ್ನ ಮೇಲಿರ್ತಕ್ಕಂಥ ಕರುಣೆಯಿಂದ ನಾನು ನಿನಗೇನನ್ನೂ ಮಾಡೋದಿಲ್ಲ ಅಂತ ತಾಯಿ ಗರ್ವದಿಂದ ಇದ್ರೆ ಶಂಕರಾಚಾರ್ಯರು ನಗ್ತಾ ಇದ್ದಾರೆ. ಅಮ್ಮ ಜಗದಂಬೆ, ಹೌದು ಆಟವನ್ನ ಆಡ್ತಾ ನೀನು ಗೆದ್ದಿರಬಹುದು, ಆದರೆ ಸಾಂಕೇತಿಕವಾಗಿ ಸಂಖ್ಯಾ ರೂಪದಲ್ಲಿ ಗೆದ್ದಿದ್ದ ನಾನು. ಆಶ್ಚರ್ಯ ತಾಯಿಗೆ, ಅರೆ ಇವನು ಗೆದ್ದನ, ಅದು ಹೇಗೆ? ಸುಳ್ಳು ಹೇಳ್ತಾ ಇದ್ಯಾ ಬಾಲಕ? ಇಲ್ಲಮ್ಮ, ಒಮ್ಮೆ ಮಂಡಲವನ್ನ ವೀಕ್ಷಿಸು. ಬಿಂದು ತ್ರಿಕೋಣ ಸಂಯುಕ್ತವಾಗಿ ಸಂಖ್ಯೆಯ ಅನುಸಾರವಾಗಿ ನನ್ನ ಎಲ್ಲ ಕಾಯಿಗಳು ಸರಿಯಾದ ದಿಕ್ಕಿನಲ್ಲಿವೆ. ಕೆಲವೊಮ್ಮೆ ಏನಾಗುತ್ತೆ, ನೀವು ಆಟದಲ್ಲಿ ಗೆದ್ದಿದ್ರೂ ಕೂಡ ಕೆಲವೊಂದು ಆಟದ ನಿಯಮಾವಳಿಗಳ ಪ್ರಕಾರ ನಿಮ್ಮ ಈ ಪ್ರತಿಸ್ಪರ್ಧಿಯ ಕಾಯಿಗಳು ಸರಿಯಾದ ದಿಕ್ಕಿನಲ್ಲಿದ್ರೆ ಅವರೂ ಕೂಡ ಗೆದ್ದ ಹಾಗೆ. ಹಾಗಾಗಿ ಈ ಪಗಡೆಯ ಆಟದಲ್ಲಿ ಶಂಕರಾಚಾರ್ಯರು ಗೆದ್ದೆ ಅಂತ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯ ಮರ್ಮ ಏನು ಅಂದ್ರೆ, ತಾಯಿ ಕೇವಲ ಕಾಯಿಗಳನ್ನು ಹಣ್ಣು ಮಾಡೋದ್ರಲ್ಲಿ ಮೈ ಮರ್ತ್ಬಿಟ್ಟಿದ್ಲು, ಗೆಲ್ಲೋದ್ರಲ್ಲಿ ಮರ್ತ್ಬಿಟ್ಟಿದ್ಲು. ಆದ್ರೆ ಶಂಕರಾಚಾರ್ಯರು ಹಾಗಲ್ಲ, ತಾಯಿಯ ಈ ಉಗ್ರ ಬೀಜಾಕ್ಷರಿಗಳನ್ನು ಅಳಿಸಿ ಹಾಕಿ ಅದರೊಳಗಡೆ ಸಾತ್ವಿಕ ರೂಪವಾದಂತಹ ಬೀಜಾಕ್ಷರಿಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಪ್ರತಿಯೊಂದು ದಾಳಗಳನ್ನು ಹುರುಳಿಸ್ಬೇಕಾದ್ರೆ ಅವರು ಸರಿಯಾದ ಸಂಖ್ಯಾ ರೂಪದಲ್ಲಿ ಶುರು ಮಾಡ್ತಾ ಇದ್ರು.
1ರಿಂದ 9 ಸಂಖ್ಯೆಗೆ 0 ಸೇರಿ ಅಗಣಿತವಾದಂಥ ಸಂಖ್ಯೆ ಆಗುತ್ತೆ. ಸಂಖ್ಯೆಗೂ ಅಕ್ಷರಕ್ಕೂ ಸಂಬಂಧ ಇದೆ. ಯಾವುದೇ ನಾವು ಒಂದು ಪದವನ್ನು ಬರಿಬೇಕಾದ್ರೆ ಸಂಖ್ಯಾರೂಪಕ ಅಂತ ನಾವು ಕರಿತೀವಿ. ಹಾಗೆಯೇ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ, ಆ ಪಗಡಿ ಆಟ ಮಾಡಬೇಕಾದ್ರೆ ತಾಯಿಗೆ ಗೊತ್ತಾಗದ ಹಾಗೆ ಅದರ ಒಳಗಡೆ ಸಪ್ತ ಮಾತೃಕೆಯರನ್ನ, ಅಷ್ಟಾದಶ ವಸುಗಳನ್ನ, ಸಪ್ತ ಮಾತೃಕೆಯರನ್ನ, ನವಾವರಣ ಪಂಡಿತರಾದಂತಹ ಬೀಜಾಕ್ಷರಿ ಮಂತ್ರಗಳನ್ನ, ಅ ಸ ಇ ಕ ಎ ಲ ರಿ ವ ಅಂತಕ್ಕಂಥ ಅತ್ಯದ್ಭುತವಾದಂತಹ ಬೀಜಾಕ್ಷರಿ ಮಂತ್ರವನ್ನ, ನಿತ್ಯ ತಿಥಿ ದೇವತೆಗಳನ್ನ, ಷೋಡಶ ದೇವತೆಗಳನ್ನ, ಯೋಗಿನಿಯರನ್ನ, 64 ವಿದ್ಯೆಗಳನ್ನ, ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಸರಿಬರುವಂತೆ ಅವ್ರು ಏನ್ ಮಾಡ್ತಾ ಇದ್ದಾರೆ, 4 ದ್ವಾರದ ಮೂಲಕ ಪ್ರವೇಶ ಮಾಡಿ 9 ದ್ವಾರದ ಒಳಗಡೆ ಹೊಕ್ಕಿ ಕಡೆಗೆ ಬಿಂದು ತ್ರಿಕೋಣದಲ್ಲಿ ತಾಯಿ ನೆಲಗೊಳ್ಳೋ ತರ ಅಲ್ಲಿ ತಾಯಿಯನ್ನ ಕಟ್ಟಾಕ್ಬಿಟ್ಟಿದ್ರು. ಈ ವಿಚಾರ ತಾಯಿಗೆ ಅರಿವಿಗೇ ಬರಲಿಲ್ಲ. ತಾಯಿ ದಿಗ್ಭ್ರಾಂತಳಾಗಿ ಕೂತ್ಕೊಂಡಿದ್ದಾಳೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ತಾಯಿ ಈಗ ಹೇಳು, ನಿಜವಾದ ಗೆಲುವು ಯಾರದು? ನೀನೇನಾದ್ರೂ ಈ ಗೆಲುವನ್ನ ಒಪ್ಕೊಳ್ದೆ ನೀನ್ ಹಾಗೆ ನಡೆದು ಬಿಟ್ರೆ, ನಿನ್ನ ಶ್ರೀಚಕ್ರವನ್ನ ನಾನು ಸ್ಥಾಪನೆ ಮಾಡಿದ್ದೀನಿ, ಈಗ ಚಕ್ರ ಸ್ಥಾಪನೆಯನ್ನ ಮಾಡಿದ್ದೀನಿ, ಈ ಚಕ್ರವನ್ನ ನೀನೇನಾದ್ರೂ ಒಪ್ಲಿಲ್ಲ ಅಂದ್ರೆ ನಿನ್ನನ್ನೇ ನೀನು ಹಾಳು ಮಾಡ್ಕೊಂಡಂಗಾಗತ್ತೆ, ಅಥವಾ ನಿನ್ನ ಪದ್ಧತಿಯನ್ನ ನೀನು ದೂಷಣೆ ಮಾಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ನೀನು ಒಪ್ಪಿ ಕೃಪೆಯನ್ನ ತೋರಿಸ್ಲೇಬೇಕು. ನಮ್ಮಿಬ್ಬರ ಪಗಡಿಯಾಟಕ್ಕೆ ಸಾಕ್ಷಿಯಾಗಿ ಸುಂದರೇಶ್ವರ ಕೂತಿದ್ದಾನೆ, ಬೇಕಾದ್ರೆ ಕೇಳು ಅಂತ ಹೇಳ್ಬಿಟ್ರು. ಆಗ ಅವಳಿಗೆ ಅರಿವಿಗೆ ಬಂತು. ಪಕ್ಕಕ್ಕೆ ತಿರುಗಿ, ಸ್ವಾಮಿ ಏನಿ ಮಾಯೆ ಅಂತ ಕೇಳ್ತಾ ಇದ್ದಾಳೆ. ಆಗ ಸುಂದರೇಶ್ವರರು ಪ್ರತ್ಯಕ್ಷರಾಗಿ ಅಲ್ಲಿ ನಿಂತ್ಕೊಂಡ್ರು. ತಾಮಸ ರೂಪ ಇದ್ದಂತ ತಾಯಿ ಈಗ ಅವಳು ತಾಮಸಿ ಆಗಿಲ್ಲ, ನೀಲವರ್ಣದವಳಾಗಿಲ್ಲ. ಗಂಡನಿಗೆ ಉತ್ತಮವಾದ ಸತಿಯ ರೀತಿ ಪರಮಾತ್ಮನ ಪಾದಕ್ಕೆ ಬಿದ್ದು ಅವನ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನ ಮಾಡಿಕೊಂಡು ಸರ್ವ ಮಂಗಳಿಯಾಗಿ ಶಿರೋಮಣಿಯಾಗಿ ತಲೆ ತಗ್ಗಿಸಿ ನಿಂತಿದ್ದಾಳೆ ಸುಂದರೇಶ್ವರನ ಪಕ್ಕದಲ್ಲಿ. ಆಗ ಸುಂದರೇಶ್ವರ ಹೇಳ್ತಾ ಇದ್ದಾನೆ, ದೇವಿ, ಎಲ್ಲ ದೇವತೆಗಳು ಕೂಡ ಈ ನಿನ್ನ ಉಗ್ರವಾದ ರೂಪವನ್ನು ನೋಡಿ ಭಯಭೀತಗೊಂಡಿದ್ದೇವೆ. ನಾನು ನಿನ್ನನ್ನು ಈ ರೂಪವನ್ನು ಅಳಿಸ್ಬೋದಿತ್ತು, ಆದರೆ ನನ್ನ ಅರ್ಧ ದೇಹವನ್ನು ನಾನೇ ತಿಂದಾಗತ್ತೆ, ಈ ಸೃಷ್ಟಿಗೆ ವಿರುದ್ಧವಾಗಿ ನಡೆದಾಗತ್ತೆ. ಹಾಗಾಗಿ ನಾನೂ ಕೂಡ ನಿನ್ನನ್ನು ಬದಲಾಯಿಸಕ್ಕಾಗದೆ ಸುಮ್ಮನೆ ಇದ್ದೆ. ಯಾರು ಅಂದುಕೊಂಡೆ, ನಿನ್ನ ಪಕ್ಕದಲ್ಲಿರ್ತಕ್ಕಂಥವನು ನನ್ನ ಪ್ರತಿರೂಪವಾದಂಥವನೇ ಶಂಕರ, ಬಾಲಶಂಕರ, ಬಾಲಶಂಕರನ ಪ್ರತಿರೂಪದಲ್ಲಿ ಹುಟ್ಟಿರುವವರೇ ಈ ಶಂಕರಾಚಾರ್ಯರು ಅಂತ ಶಂಕರಾಚಾರ್ಯರನ್ನ ತೋರಿಸ್ತಾರಂತೆ. ತಾಯಿಗೆ ಅರಿವಾಗುತ್ತಂತೆ. ಆಗ ಸುಂದರೇಶ್ವರ ಹೇಳ್ತಾ ಇದ್ದನಂತೆ, ತಾಯಿ ಜಗಜ್ಜನನಿ ಮಹಾಮಾಯಿ ಅಂತ ಅನ್ನಿಸ್ಕೊಂಡಿದ್ಯಾ, ನೀನು ಈ ಶ್ರೀಚಕ್ರದಲ್ಲಿ ಪ್ರತಿಷ್ಠಾಪನೆಗೊಂಡು ಇಡೀ ಲೋಕ ನಿನ್ನನ್ನು ಪೂಜಿಸೋ ರೀತಿ ಆಗಲಿ, ಪ್ರತಿಯೊಬ್ಬರು ನೀನು ಆರಾಧನೆ ಮಾಡೋ ರೀತಿ ಆಗಲಿ, ಆ ರೀತಿಯಾಗಿ ನೀನು ಅನುಗ್ರಹಿಸು ಅಂತ ಯಾವಾಗ ಸುಂದರೇಶ್ವರ ಹೇಳಿದ್ನೋ, ಜಗನ್ಮಾತೆ ತನ್ನ ತಾಮಸ ರೂಪವನ್ನು ಬಿಟ್ಬಿಟ್ಲಂತೆ. ಆ ಶ್ರೀಚಕ್ರದಲ್ಲಿ ಬಂದಿಯಾದ್ಲಂತೆ. ಹಾಗಾಗಿ ಶ್ರೀಚಕ್ರಕ್ಕೆ ಯಾಕೆ ಅಷ್ಟು ಮಹತ್ವ ಅಂದ್ರೆ, ಶ್ರೀಚಕ್ರ ಒಂದೇ ಪೂಜೆ ಮಾಡಿದ್ರೆ ಅದು ಕೋಟಿ ದೇವತೆಗಳನ್ನ, 33 ಕೋಟಿ ದೇವತೆಗಳು ಅಂತ ನಾವೇನ್ ಕರಿತೀವಿ, ಎಲ್ಲ ದೇವತೆಗಳನ್ನ ಪೂಜೆ ಮಾಡಿದಾಗ ಆಗುತ್ತೆ. ಅದರಲ್ಲೂ ಲಲಿತಾ ಸಹಸ್ರನಾಮ ಉಪಾಸನೆ ಮಾಡೋದು ಶ್ರೇಷ್ಠವಾದಂಥದ್ದು. ಯಾಕಂದ್ರೆ ಶಂಕರಾಚಾರ್ಯರು ಶ್ರೀಚಕ್ರವನ್ನ, ಆ ಬೀಜಾಕ್ಷರಿ ಮಂತ್ರಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಲಲಿತಾ ಸಹಸ್ರನಾಮದ ನಾಮವನ್ನ ಹೇಳಿ 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 ಅಲ್ಲಿ ಅವರು ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ. ಅಷ್ಟರೊಳಗೆ 4 ಜಾವ ಆಗೋಯ್ತು. ನಂದೀಶ್ವರ ಗುಟುರು ಹಾಕ್ತಾನೆ. ಈ ಕಡೆ ಪಾಂಡ್ಯ ರಾಜ ರಾತ್ರಿಯೆಲ್ಲ ನಿದ್ದೆ ಮಾಡದೆ ನಿಂತಿದ್ದವನು ಆ ನಂದೀಶ್ವರ ಗುಟುರು ಹಾಕಿದ ತಕ್ಷಣ ಬೆಳಗಿನ ಜಾವ ಸೂರ್ಯ ಬರ್ತಾ ಇದ್ದಾನೆ. ಗುರುಗಳು ಏನಾದ್ರು ಅಂತ ಓಡೋಡಿ ಬರ್ತಾ ಇದ್ದಾನೆ. ಮಧುರೆ ಮೀನಾಕ್ಷಿ ಸುಂದರೇಶ್ವರನ ಆಲಯಕ್ಕೆ ತನ್ನ ಕತ್ತಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ನನ್ನ ಪ್ರಾಣ ಅಲ್ಲೇ ಹೋಗ್ಬಿಡ್ಲಿ, ಗುರುಗಳನ್ನ ತಾಯಿ ತಿಂದ್ಬಿಟ್ಟಿರ್ತಾಳೆ, ಗುರು ಹತ್ಯೆಯ ದೋಷ ನನಗೆ ನನ್ನ ವಂಶಸ್ಥರಿಗೆ ಬರುತ್ತೆ, ನಾನಿನ್ ಮುಂದೆ ಬದುಕೋದಿಲ್ಲ ಅಂತ ದುಃಖಿತನಾಗಿ ತನ್ನ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಬಂದು ದೇವಾಲಯವನ್ನು ಪ್ರವೇಶ ಮಾಡಿ ನೋಡಿದ್ರೆ ಪಾರ್ವತಿ ಪರಮೇಶ್ವರರು ನಿಂತಿದ್ದಾರೆ. ಪಾಂಡ್ಯರಾಜನಿಗೆ ಆ ದೇವತಾ ಮೂರ್ತಿಗಳ ಒಂದು ದರ್ಶನವಾಯಿತು. ಬಹಳ ಆನಂದಗೊಂಡ, ಅವನ ಮನಸ್ಸು ಸೂರೆಗೊಳ್ತು. ಆಗ ಸುಂದರೇಶ್ವರ ಹೇಳ್ತಾ ಇದ್ದಾನೆ, ಪಾಂಡ್ಯರಾಜ ನೀನು ಬಹಳ ಅದೃಷ್ಟವಂತ. ಶಂಕರಾಚಾರ್ಯರಿಂದ ಇವತ್ತು ಮಧುರೆ ಮೀನಾಕ್ಷಿ ನಿನ್ನ ಮನೆತನಕ್ಕೆ ಮಗಳಾಗ್ತಾ ಇದ್ದಾಳೆ. ಇನ್ನು ಮುಂದೆ ನೀವು ಮೀನಾಕ್ಷಿಯನ್ನ ನಿಮ್ಮ ಮಗಳಾಗಿ ಭಾವಿಸ್ಕೊಳ್ಳಿ.
ಅವಳ ತಾಮಸವರ ರೂಪವನ್ನು ಬಿಟ್ಟು ಸಾತ್ವಿಕ ರೂಪದಲ್ಲಿದ್ದಾಳೆ. ಹಾಗಾಗಿ ಇನ್ನು ಮುಂದೆ ಪಾಂಡ್ಯ ರಾಜನ ಕುಲಕ್ಕೆ ತಾಯಿಯೇ ಮಗಳು, ತಾಯಿಯೇ ಆರಾಧ್ಯ ದೇವಿ ಅಂತ ಹೇಳ್ತಾ ಇದ್ದಾರೆ. ಪಾಂಡ್ಯ ರಾಜ ಸಂತೋಷಗೊಂಡ, ಅವರಿಬ್ಬರನ್ನು ದರ್ಶನ ಮಾಡಿದ್ರು. ಆಗ ಅವರಿಬ್ಬರೂ ಕೂಡ ಹೋಗಿ ತಮ್ಮ ತಮ್ಮ ಸ್ವಸ್ಥಾನದಲ್ಲಿ ವಿಗ್ರಹದಲ್ಲಿ ನೆಲೆಗೊಂಡ್ರು. ಅವರು ಯಾವಾಗ ಮರೆಯಾದ್ರೋ ಮುಂದೆ ಇರ್ತಕ್ಕಂಥ ಮಂಡ್ಯದಲ್ಲಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳೆಲ್ಲ ಭೂಮಿಯ ಒಳಗೆ ಉದಿ ಹೋಗಿ ಶ್ರೀಚಕ್ರವಾಗಿ ಮಾರ್ಪಡ್ತಾ ಇದೆ. ಈ ವಿಚಾರ ವಿಶ್ವಕರ್ಮರಿಗೆ ಗೊತ್ತಾಗಿ ಅದರಂತೆಯೇ ಚಿನ್ನದ ಶ್ರೀಚಕ್ರ, ಬೆಳ್ಳಿ, ತಾಮ್ರ, ಪಂಚಲೋಹಗಳ ಒಂದು ಶ್ರೀಚಕ್ರವನ್ನು ಮಾಡಿ ಮನುಕುಲಕ್ಕೆ ಕೊಟ್ರಂತೆ. ಎಲ್ಲರೂ ಪೂಜನೆ ಮಾಡಿ ಲಲಿತಾ ಸಹಸ್ರನಾಮವನ್ನು ಹೇಳಿಕೊಂಡು ಯಾರೆಲ್ಲ ಶ್ರೀಚಕ್ರಕ್ಕೆ ಪೂಜೆಯನ್ನ ಮಾಡ್ತಾರೋ ಅವರಿಗೆ ದಿವ್ಯ ಕವಿತ್ವ ಹಾಗೂ ಅವರ ಕಷ್ಟವೆಲ್ಲವೂ ಕೂಡ ಪರಿಹಾರವಾಗಿ ಜಗನ್ಮಾತೆಯ ಪಾದ ಸಾಕ್ಷಾತ್ಕಾರ ಆಗುತ್ತೆ ಅಂತ ಅವರು ಆಶೀರ್ವಾದವನ್ನ ಮಾಡಿದ್ರಂತೆ. ಅದರಂತೆ ಇವತ್ತು ನಾವು ನೀವು ಎಲ್ಲ ಮನೆಗಳಲ್ಲಿ ದೇವಾಲಯಗಳಲ್ಲಿ ಶ್ರೀಚಕ್ರವನ್ನ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಭಾಗ್ಯವನ್ನ ಕರುಣಿಸಿದ್ದಾರೆ ಶಂಕರರು. ಹಾಗಾಗಿ ಈ ಶಂಕರಾಚಾರ್ಯರಿಗೂ ಈ ಲಲಿತಾ ಸಹಸ್ರನಾಮಕ್ಕೂ ಜಗದಂಬೆಗೂ ಇರತಕ್ಕಂಥ ಅವಿನಾಭಾವ ಸಂಬಂಧ ಅಂತಕ್ಕಂಥದ್ದು ಯಾವತ್ತಿಗೂ ಮರೀಲಿಕ್ಕಾಗಲ್ಲ. ಹಾಗಾಗಿ ಪ್ರತಿ ಪೂಜೆ ಮಾಡೋಕ್ಕಿಂತ ಮುಂಚೆ ಗುರುಭ್ಯೋ ನಮಃ ಅಂತ ಹೇಳಿ ನಾವು ಶುರು ಮಾಡ್ತೇವೆ. ಗುರುಗಳಿಗೆ ಯಾಕೆ ನಾವು ಸ್ಥಾನವನ್ನು ಕೊಡ್ತೇವೆ ಅಂದರೆ ಗುರುವಿಂದ ಆಗ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ ಜಗತ್ತಲ್ಲಿ. ಶಂಕರಾಚಾರ್ಯರನ್ನ ಯಾಕೆ ಮಹಾಗುರು ಅಂತ ಕರೆಯೋದು, ಗುಗ್ಗುರು, ಗುರುಗಳ ಗುರು ಗುಗ್ಗುರು ಅಂತ ಯಾಕೆ ಕರೆಯೋದು ಅಂದರೆ ಅವರಿಂದ ನಾವಿವತ್ತು ಈ ಲೋಕದಲ್ಲಿ ಪರಮಾತ್ಮನ ಆರಾಧನೆ ಒಂದು ಸ್ತೋತ್ರ ಪಠಣವನ್ನು ಮಾಡಲಿಕ್ಕೆ ಅವರ ಆಶೀರ್ವಾದವೇ ಕಾರಣ.